ನಮಸ್ಕಾರ ಸ್ನೇಹಿತರೆ, ಇಂದಿನ ಪ್ರಚಲಿತ ಘಟನೆಗಳು ಮತ್ತು ಎಸ್ಎ ಫೌಂಡೇಶನ್ ಕೋರ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪ್ರಮುಖವಾಗಿ 5 ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲನೇದು ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ, ಎರಡನೇದು ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರದ ಬಗ್ಗೆ, ಮೂರನೇದು ಜನಗಣತಿಯ ಬಗ್ಗೆ, ನಾಲ್ಕನೇದು ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ಬಗ್ಗೆ, ಜೊತೆಗೆ ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ಸ್ವಲ್ಪ ಅಂಕಿಅಂಶ ಬಂದಿದೆ, ನೋಡ್ಕೊಂಬರೋಣ. ಮೊದಲನೇದಾಗಿ OBCDಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದರು ಟೆಂಡರ್ದಲ್ಲಿ. ಅದನ್ನು ವಿರೋಧಿಸಿ BJPಯವರು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿತ್ತು. ಈ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರು ಈ OBCD ಮುಸ್ಲಿಮರಿಗೆ ನೀಡಿರ್ತಕ್ಕಂಥ ಮೀಸಲಾತಿ ಅಂತಕ್ಕಂಥದ್ದೇನು ಹೊಸದಲ್ಲ, ಅವರಿಗೆ ಈಗಾಗಲೇ ಇರತಕ್ಕಂತಹ ಮೀಸಲಾತಿ ಅಡಿಯಲ್ಲೇ ನಾವು ಕೊಟ್ಟಿದ್ದೀವಿ ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ದಲ್ಲಿ ಅವರು ಹಲವಾರು ವಿಷಯಗಳನ್ನ ಕೊಟ್ಟಿದ್ದಾರೆ. ಒಂದು, LG ಹಾವನೂರು ಆಯೋಗದ ಬಗ್ಗೆ ಕೊಟ್ಟಿದ್ದಾರೆ. LG ಹಾವನೂರು ಆಯೋಗವು ಆಮೇಲೆ ಹಿಂದುಳಿದ ವರ್ಗಗಳನ್ನು ಯಾವ ಥರನಾಗಿ ವರ್ಗೀಕರಿಸಿತು, ವೆಂಕಟಸ್ವಾಮಿ ಆಯೋಗವು ಯಾವ ಥರ ವರ್ಗೀಕರಿಸಿತು, O ಚಿನ್ನಪ್ಪ ರೆಡ್ಡಿ ಆಯೋಗ ಯಾವ ಥರ ವರ್ಗೀಕರಿಸಿತು ಎಂಬುದರ ಬಗ್ಗೆ ಪ್ರತಿ ಸಲ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಒಂದು ಮಾನದಂಡದ ಪ್ರಕಾರನೇ ನಾವು ಈಗ 2Bದಲ್ಲಿ KTPPದಲ್ಲಿಯೂ ಕೂಡ ಮೀಸಲಾತಿಯನ್ನು ಕೊಟ್ಟಿದೆ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಹಾಗಾದರೆ ನಾವು ಈ ವಿಷಯವನ್ನು ಓದ್ತಾ LG ಹಾವನೂರು ಅವ್ರ ಬಗ್ಗೆ ತಿಳ್ಕೋಬೇಕು. ಇದು ಹಿಂದುಳಿದ ವರ್ಗಗಳ ಆಯೋಗ, ಮೊಟ್ಟ ಮೊದಲ ಹಿಂದುಳಿದ ವರ್ಗಗಳ ಆಯೋಗ. ಇದು ರಚನೆಯಾದದ್ದು 8/8/1972. ಸರಿಯಾಗಿ 3 ವರ್ಷಕ್ಕೆ ಇದು ವರದಿ ಕೊಡುತ್ತೆ. 8/8/1975. ಆಲ್ಮೋಸ್ಟ್ 75% ಮೀಸಲಾತಿ ಕೊಡಬೇಕು ಹಿಂದುಳಿದ ವರ್ಗದವರಿಗೆ ಅಂತ ಹೇಳುತ್ತೆ. ಆದರೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಅಡ್ಡು ಬಂದಿರೋದರಿಂದ 50% ಮೀಸಲಾತಿ ಕೊಡೋದಕ್ಕೆ ಒಪ್ಪಿಗೆ ಸಿಗುತ್ತೆ. ಅದಾದ ನಂತರ ಎರಡನೇ ವರದಿ ನಮ್ಮಲ್ಲಿ ಬರ್ತಕ್ಕಂಥದ್ದು ವೆಂಕಟಸ್ವಾಮಿ ಆಯೋಗ. ರಚನೆ ಆದದ್ದು 1983ರಲ್ಲಿ. ಇದು ವರದಿ ಕೊಟ್ಟಿದ್ದು 1986ರಲ್ಲಿ. ಓಕೆ, ಅದಾದ ನಂತರ ಇನ್ನೊಂದು ಆಯೋಗ ಬರುತ್ತೆ, ಹಿಂದುಳಿದ ವರ್ಗಗಳ 3ನೇ ಆಯೋಗ, ಚಿನ್ನಪ್ಪ ರೆಡ್ಡಿ ಆಯೋಗ ಅಂತೇಳಿ. ರಚನೆ ಆದದ್ದು 1986ರಲ್ಲಿ, ವರದಿ ಕೊಟ್ಟಿದ್ದು 1990ರಲ್ಲಿ. ಸೊ ದಟ್ ಇನ್ನೊಂದು ವಿಷಯ ಹರಿದಾಡ್ತಾ ಇದೆ, ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಅಂಥೇಳಿ. ಒಬ್ಬರ ನ್ಯಾಯಮೂರ್ತಿಯವರ ಮನೆಯಲ್ಲಿ, ನ್ಯಾಯಮೂರ್ತಿಯವರ ಹೆಸರು ಯಶವಂತ್ ವರ್ಮಾ ಅಂಥೇಳಿ, ದೆಹಲಿ, ಅವ್ರ ಮನೆಗೆ ಬೆಂಕಿ ಬಿದ್ದಿತ್ತು. ಆ ಬೆಂಕಿ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಕಿ ಆರಿಸೋದಕ್ಕೆ ಫೈರ್ ಡಿಪಾರ್ಟ್ಮೆಂಟ್ದವ್ರು ಹೋಗಿರ್ತಾರೆ. ಆದರೆ ಅಲ್ಲಿ ಸುಮಾರು ಹಣದ ಕಂತೆಗಳು ಸಿಕ್ಕಿದ್ದು ಗೊತ್ತಾಗಿದೆ. ಈ ಒಂದು ವಿಷಯವನ್ನು ಆಧರಿಸಿ ರಾಜ್ಯಸಭೆಯಲ್ಲಿ ಕೂಡ ಡಿಸ್ಕಷನ್ ಆಗಿದೆ. ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ನಿವಾಸದಲ್ಲಿ ಭಾರೀ ಪ್ರಮಾಣದ ನಗದು ಪತ್ತೆಯಾಗಿದೆ ಅಂತಕ್ಕಂಥ ಪ್ರಕರಣದ ಬಗ್ಗೆ ರಾಜ್ಯಸಭೆಯ ಸಭಾಪತಿಯವರು ಉಪರಾಷ್ಟ್ರಪತಿ ಆಗಿರ್ತಾರೆ, ಪ್ರಸ್ತುತ ಜಗದೀಶ್ ಧನ್ಕರ್ ಅವರಿದ್ದಾರೆ. ಅವರು ಕೂಡ ಕ್ವಶನ್ ಮಾಡಿದ್ದಾರೆ. ಈ ಒಂದು ವಿಷಯ ಏನಾದರೂ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಇವರು ಏನಾದರೂ ಮಾಡಿದ್ರಂದರೆ ಇಲ್ಲಿಯವರೆಗೆ ಇದು ಕೂಗು ಜಾಸ್ತಿ ಆಗ್ತಿತ್ತು. ಒಬ್ಬರು ನ್ಯಾಯಮೂರ್ತಿಯವರ ಮನೆಯಲ್ಲಿ 15 ಕೋಟಿ ರೂಪಾಯಿ, ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಹಣ ಆಲ್ಮೋಸ್ಟ್ 15 ಕೋಟಿ ರೂಪಾಯಿ ಅಂಥೇಳಿ ಅಂದಾಜು ಮಾಡಲಾಗಿದೆ. ಬಟ್ ಈ ಒಂದು ವಿಷಯ ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅನ್ನೋದನ್ನು ನೋಡೋಣ. ಬಟ್ ನೀವು ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಎಸ್ಸೆ ಬರೆಯುವಾಗ ಇದು ಅನುಕೂಲ ಆಗುತ್ತೆ. ಜೊತೆಗೆ ಟೋಟಲ್ ಆಗಿ ಭ್ರಷ್ಟಾಚಾರದ ಬಗ್ಗೆ ಬರೆಯುವಾಗ ನೀವೆಲ್ಲ ಈಗ ರಾಜಕಾರಣದಲ್ಲಿ ಭ್ರಷ್ಟಾಚಾರ, ಅಧಿಕಾರಿ ವರ್ಗದಲ್ಲಿ ಭ್ರಷ್ಟಾಚಾರ, ಜೊತೆಗೆ ನ್ಯಾಯಾಂಗದಲ್ಲಿಯೂ ಕೂಡ ಭ್ರಷ್ಟಾಚಾರ ಕಂಡು ಬಂದಿತ್ತು ಅಂಥೇಳಿ ಬರಿಬೋದು. ಈ ಒಂದು ಏನಾದರೂ ಪ್ರೂವ್ ಆದರೆ ಇದು ಒಳ್ಳೆಯ ಪಾಯಿಂಟ್ ನಿಮಗೆ ಎಸೆದಲ್ಲಾಗತ್ತೆ ಅಂತಕ್ಕಂಥದ್ದು. ಅದೇ ರೀತಿ ಇಲ್ಲಿ ಕೊಲಿಜಿಯಮ್ ಅಂತಕ್ಕಂಥ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. ಕೊಲಿಜಿಯಮ್ದು ಹೆಡ್ ಯಾರಾಗಿರ್ತಾರೆ ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ. ಅದಕ್ಕೆ 4 ಜನ ಹಿರಿಯ ನ್ಯಾಯಮೂರ್ತಿಗಳು ಸದಸ್ಯರಾಗಿರ್ತಾರೆ. ಅವರು ಮಾರ್ಚ್ 20, 2025ಕ್ಕೆ ಸಭೆ ಸೇರಿ ಈ ಜಸ್ಟಿಸ್ ಯಶವಂತ್ ವರ್ಮಾ ಅವ್ರನ್ನ ಈಗಾಗಲೇ ದೆಹಲಿ ಹೈಕೋರ್ಟ್ದಿಂದ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಿದ್ರ ಬಗ್ಗೆಯೂ ಹೇಳಿದ್ದಾರೆ. ಸೊ ದ್ಯಾಟ್ ಈ ಮೊದಲು ಕೊಲಿಜಿಯಮ್ ಸಿಸ್ಟಮ್ಗಿಂತ ಮೊದಲು ಒಂದು ಸಂವಿಧಾನಕ್ಕೆ 99ನೇ ತಿದ್ದುಪಡಿ ಮಾಡಿ NJAC ಅಂತಕ್ಕಂಥ ಸಿಸ್ಟಮ್ ತಂದಿದ್ದರು, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿ ಅಂತೇಳಿ. ಇದನ್ನು ನಲ್ ಆ್ಯಂಡ್ ವೈಡ್ ಮಾಡಿದರು. ಇದನ್ನು ತೆಗೆದು ಮತ್ತು ಹಳೆಯ ಪದ್ಧತಿ ಕೊಲಿಜಿಯಮ್ ಸಿಸ್ಟಮನ್ನೇ ಬಂದಿದೆ. ಅದಕ್ಕಾಗಿ ಇದ್ರ ಬಗ್ಗೆಯೂ ಸ್ವಲ್ಪ ಮುಖ್ಯ ಪರೀಕ್ಷೆಗಳಿಗೆ ಕೇಳ್ಬೋದು ನಿಮ್ಗೆ. ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿ ಮತ್ತು ಕೊಲಿಜಿಯಮ್ ಎರಡೂ ಏನು ವಿರೋಧ ಇದೆ ಅಂತೇಳಿ. ಜೊತೆಗೆ ಪ್ರತಿದಿನ ನಾವು ಕ್ಷೇತ್ರ ಮರು ವಿಂಗಡಣೆಯಲ್ಲಿ ಉತ್ತರ ಭಾರತಕ್ಕೆ ಹೆಚ್ಚು ಪ್ರಾತಿನಿಧ್ಯ ಸಿಕ್ಕರೆ ಏನಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ತನಕ ಓದಿರಲಿಲ್ಲ. ಇವತ್ತು ಹೊಸದಾಗಿ ಒಬ್ಬರು ಭಾಳ ಚೆನ್ನಾಗಿ ಆರ್ಟಿಕಲ್ ಬರೆದಿದ್ದಾರೆ, ವಿಶ್ಲೇಷಣೆ ಮಾಡಿದ್ದಾರೆ, ಯೋಗೇಂದ್ರ ಯಾದವ್ ಅವರು. ನಾವು ಕೂಡ ಎಸ್ಸೆ ಬರೆದಿದ್ದೀವಿ, ಬಟ್ ಇವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. 2026ರಲ್ಲಿ ಇರಬಹುದಾಗಿರ್ತಕ್ಕಂಥ ಜನಸಂಖ್ಯೆ ಆಧಾರದಲ್ಲಿ ಲೋಕಸಭಾ ಕ್ಷೇತ್ರಗಳನ್ನ ಮರು ವಿಂಗಡಣೆ ಮಾಡಿದರೆ ಏನಾಗಬಹುದು ಎಂಬುದನ್ನು ಮಿಲನ್ ವೈಷ್ಣವ್ ಮತ್ತು ಜೆಮಿ ಹಿನ್ಸ್ಟನ್ ವಿಶ್ಲೇಷಿಸಿದ್ದಾರೆ. ಈ ಹೆಸರನ್ನು ಹಾಕ್ಬೋದು ನಾವು. ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಅಂದರೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಇವಕ್ಕೆ 8 ಕ್ಷೇತ್ರಗಳನ್ನ ಕಳ್ಕೊಳ್ತವೆ. ಕರ್ನಾಟಕನೂ ಕೂಡ 2 ಕ್ಷೇತ್ರಗಳನ್ನ ಕಳ್ಕೊಳ್ಳುತ್ತೆ. ಕ್ಷೇತ್ರಗಳನ್ನು ಕಳೆದುಕೊಳ್ಳದಿರುವ ಇತರ ರಾಜ್ಯಗಳು ಕೂಡ ಹಿಂದಿ ಭಾಷಿಕವಲ್ಲದೇ ಆಗಿವೆ. ಆದರೆ ಅವೆಂದರೆ ಪಶ್ಚಿಮ ಬಂಗಾಳ 4, ಒಡಿಸ್ಸಾ 3, ಪಂಜಾಬ್ 1,
ತಲಾ 2 ಕ್ಷೇತ್ರಗಳನ್ನ ಕಳೆದುಕೊಳ್ಳಿರುವ ಹಿಮಾಚಲ್ ಪ್ರದೇಶ್ ಮತ್ತು ಉತ್ತರಾಖಂಡ ಬಿಟ್ಟರೆ ಉತ್ತರ ಭಾರತದ ಎಲ್ಲ ಹಿಂದಿ ಭಾಷಿಕ ರಾಜ್ಯಗಳಿಗೆ ಲಾಭ ಆಗಲಿದೆ. ಉತ್ತರ ಪ್ರದೇಶಕ್ಕೆ 11 ಸೀಟುಗಳು ಹೆಚ್ಚು ಬರ್ತವೆ, ಬಿಹಾರಕ್ಕೆ 10 ಬರ್ತವೆ, ರಾಜಸ್ಥಾನಕ್ಕೆ 6 ಬರ್ತವೆ, ಮಧ್ಯಪ್ರದೇಶಕ್ಕೆ 4 ಬರ್ತವೆ. ಇದರಿಂದ ಲೋಕಸಭೆಯಲ್ಲಿ ಪ್ರಸ್ತುತ 543 ಕ್ಷೇತ್ರಗಳ ಪೈಕಿ 226 ಕ್ಷೇತ್ರಗಳು ಈಗ ಹಿಂದಿ ಭಾಷಿಕ ರಾಜ್ಯಗಳಲ್ಲಿವೆ. ಅವು 259ಕ್ಕೆ ಏರಲಿವೆ. ಒಂದು ವೇಳೆ 259ಕ್ಕೆ ಏರಿದರೆ ಸರಳ ಬಹುಮತಕ್ಕೆ ಬಹಳ ಹತ್ತಿರವಾಗಿ ನಿಂತು ಬಿಡ್ತಾರೆ ಅವರು. ಸೊ ದ್ಯಾಟ್ ಯಾವುದಾದ್ರೂ ಸರಳ ಬಹುಮತದಿಂದ ಸಂವಿಧಾನದ ತಿದ್ದುಪಡಿ ಮಾಡುವಾಗ ಅವರ ಆಶೆಗೆ ತಕ್ಕಂತೆಯೇ, ಉತ್ತರ ಭಾರತದವರ ಆಶೆಗೆ ತಕ್ಕಂತೆಯೇ ದಕ್ಷಿಣ ಭಾರತದವರು ಕುಣಿಬೇಕಾಗತ್ತೆ. ಜೊತೆಗೆ ದಕ್ಷಿಣ ಭಾರತದಲ್ಲಿ ಈಗ 132 ಕ್ಷೇತ್ರಗಳಿದ್ದು ಪೂರ್ವ ಮತ್ತು ಪಶ್ಚಿಮ ರಾಜ್ಯಗಳ ಜೊತೆಗೂಡಿ ಸಂವಿಧಾನ ತಿದ್ದುಪಡಿಯಂಥ ಸಂದರ್ಭದಲ್ಲಿ ಅದನ್ನು ತಡೆಯುವ ಶಕ್ತಿ ಹೊಂದಿದೆ. ಆದರೆ ಕ್ಷೇತ್ರ ಮರುವಿಂಗಡಣೆ ಆದರೆ ಆ ಶಕ್ತಿ ಕೈ ತಪ್ಪುತ್ತದೆ. ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ರಾಜಕೀಯವಾಗಿ ನೀತಿ ನಿರೂಪಣೆ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಆಗ್ತೈತೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಈ ಒಂದು ಪ್ಯಾರಾವನ್ನು ನೀಟಾಗಿ ನಿಮ್ಮ ಎಸೆಯಲ್ಲಿ ಹಾಕಬೇಕು. ಜೊತೆಗೆ ಜನಗಣತಿ ವಿಳಂಬ, ಕೇಂದ್ರದ ನಡೆಗೆ ಕಾಂಗ್ರೆಸ್ ಟೀಕೆ. ಸೊ ದ್ಯಾಟ್ ಈ ಒಂದು ವಿಷಯವನ್ನು ಆಧರಿಸಿ ನಾವು ಸೆನ್ಸಸ್ ಇನ್ ಇಂಡಿಯಾ ಬಗ್ಗೆ ತಿಳ್ಕೊಳ್ಳೋಣ. 1872ರಲ್ಲಿ ಲಾರ್ಡ್ ಮಾಯೋ ಅಂತಕ್ಕಂಥವರು ಜನಗಣತಿಯನ್ನು ಪ್ರಾರಂಭಿಸಿದರು ಭಾರತ ದೇಶದಲ್ಲಿ ಬ್ರಿಟಿಷರಿದ್ದಾಗೇ. ಸ್ವಂತಂತ್ರ ನಂತರ ಇದನ್ನು ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಅನ್ನೋರು ಪ್ರತಿ 10 ವರ್ಷಕ್ಕೊಮ್ಮೆ ಈ ಜನಗಣತಿಯನ್ನು ನಡೆಸ್ತಾರೆ. ಇದು ಗೃಹ ಇಲಾಖೆಯ ಕೆಳಗೆ ಬರುತ್ತೆ. ಇಲ್ಲಿಯವರೆಗೆ 15 ಸೆನ್ಸಸ್ ಆಗಿದೆ. ಪ್ರಸ್ತುತ ರಿಜಿಸ್ಟ್ರಾರ್ ಜನರಲ್ ಮತ್ತು ಸೆನ್ಸಸ್ ಕಮಿಷನರ್ ಯಾರೆಂದರೆ ಮೃತ್ಯುಂಜಯ ಕುಮಾರ್ ಅವರು ಪ್ರಸ್ತುತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮದು ಸುಮಾರು 146 ಕೋಟಿ ಜನಸಂಖ್ಯೆ ಇರಬಹುದು ಅಂತಕ್ಕಂಥ ಕಲ್ಪನೆ ಇದೆ. ಜನಗಣತಿ ಮಾಡೋದರಿಂದ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ನೀಡಿದ್ದೇವೆ. ಜೊತೆಗೆ ಇಲ್ಲೊಂದು ವೇರ್ ಈಸ್ ದ ಪ್ಲೇಸ್ ಟು ಡಂಪ್ ಗಾರ್ಬೇಜ್ ಅಂತಕ್ಕಂಥ ಒಂದು ಆರ್ಟಿಕಲ್ ಬಂದಿದೆ ಡೆಕ್ಕನ್ ಹೆರಾಲ್ಡ್ದಲ್ಲಿ. ನಗರಗಳಲ್ಲಿ ಘನತ್ಯಾಜ್ಯ ವಿಲೇವಾರಿಯ ಸಮಸ್ಯೆಗಳೇನು ಅಂತೇಳಿ ನಿಮಗೆ IAS ಮತ್ತು KAS ಇಂಥ ಪ್ರಶ್ನೆಗಳು ಬರ್ತವೆ. ಗಾರ್ಬೇಜನ್ನು ನೋಡಿರ್ತೀವಿ, ಸರಿಯಾಗಿ ಓದ್ಕೊಳ್ಳಿ. ಇದನ್ನು ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ದಾರೆ BBMPಗೆ, ನಾರ್ತ್ ದಿಲ್ಲಿಗೆ ಮತ್ತು ಪುಣೆಗೆ. ಈ ಕಂಪ್ಯಾರಿಸನನ್ನು ಕೂಡ ನೀವು ಎಸೆಯಲ್ಲಿ ಚಾರ್ಟ್ ಮೂಲಕ ಹಾಕ್ಬೋದು. ಈ ಒಂದು ಗಾರ್ಬೇಜ್ದಿಂದ ಸಾಲಿಡ್ ವೇಸ್ಟ್ ಘನತ್ಯಾಜ್ಯ ಸಮಸ್ಯೆ ಏನೇನಾಗುತ್ತೆ ಅಂದರೆ ಜಾಗ ಹಿಡಿಯುತ್ತೆ. ಅದು ಒಂದು ದಿನಕ್ಕೆ 400 ಟನ್ ಅಂಥೇಳಿ ಹೇಳಿದ್ದಾರೆ. ಇಲ್ಲಿ ಒಂದು ದಿನಕ್ಕೆ 4000 ಟನ್ ವೇಸ್ಟ್ ಜನ್ರೇಟ್ ಆಗುತ್ತೆ ಅಂತ ಎಲ್ಲಿ ಬೆಂಗಳೂರಲ್ಲಿ. ಇದರಿಂದ ಅಷ್ಟು ಜಾಗ ಹಿಡಿತೈತೆ ಅದು. ಅದರಿಂದ ನಮಗೆ ವಾಸನೆ ಬರುತ್ತೆ, ಅನಾರೋಗ್ಯ ಆಗುತ್ತೆ, ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತೈತಿ, ಬೆಂಕಿ ಹತ್ತಿ ವಾಯು ಮಾಲಿನ್ಯ ಆಗ್ತದೆ, ಸುತ್ತಮುತ್ತ ಇರತಕ್ಕಂಥ ನೀರು ಕಲುಷಿತ ಆಗುತ್ತೆ. ಸೊ ದಟ್ ಇವೆಲ್ಲವೂ ಕೂಡ ಇದಕ್ಕೆ ಸಮಸ್ಯೆಗಳದಾವೆ. ಪರಿಹಾರಗಳೇನೆಂದರೆ ಜನರ ಮನೋಭಾವ ಬದಲಾಗಬೇಕು. ಹಸಿ ಕಸ ಒಣ ಕಸವನ್ನು ಬೇರ್ಪಡಿಸಬೇಕು. ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು, ಪ್ಲಾಸ್ಟಿಕ್ ಗಂಟು ಕಟ್ಟಿ ಒಗಿಬಾರ್ದು. ಜೊತೆಗೆ ಹಸಿ ಕಸವನ್ನು ಮನೆಯಲ್ಲಿನೇ ಗೊಬ್ಬರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಕೊಳ್ಳುಬಾಕ ಸಂಸ್ಕೃತಿ ಭಾಳ ಇದೆ ನಮ್ಮ ಜನರಿಗೆ. ಏನು ಮಾರ್ಕೆಟ್ಗೆ ಹೋಗ್ತಾರಲ್ಲ ಅದನ್ನು ಕೊಂಡ್ಕೊಬರೋದು, ಆಮೇಲೆ ಅದೆಲ್ಲವೂ ಕೂಡ ವೇಸ್ಟಾಗಿ ಪರಿವರ್ತನೆ ಆಗುತ್ತೆ. ಸೊ ದಟ್ ಈ ತರಹದ ನೀವು ಇನ್ನೂ ಹೊಸ ಪರಿಹಾರ ಸೂತ್ರಗಳನ್ನು ಕೂಡ ತಿಳಿಸ್ಬೋದು. ಜೊತೆಗೆ ಎಲಾನ್ ಮಸ್ಕ್ ಬಗ್ಗೆ ನಾವೆಲ್ಲ ತಿಳ್ಕೋಬೇಕು. ಹುಟ್ಟಿದ್ದು 1971, ಬೆಳೆದದ್ದು $320 ಬಿಲಿಯನ್. ಸೌತ್ ಆಫ್ರಿಕಾದಲ್ಲಿ ಹುಟ್ಟಿದ್ರು ಇವರು. 3 ದೇಶಗಳ ಸಿಟಿಸನ್ಶಿಪ್ ಕೊಟ್ಟಿದೆ ಇವರಿಗೆ. ಸೌತ್ ಆಫ್ರಿಕಾ ಕೊಟ್ಟಿದೆ, ಕೆನಡಾ ಕೊಟ್ಟಿದೆ, USA ಕೊಟ್ಟಿದೆ. ಪ್ರಸ್ತುತ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸಿ, ಡೋಗೆ ಅಂತ ಕರಿತೀವಿ, ಅದರ USA ಹೆಡ್ ಇದ್ದಾರೆ. ಜೊತೆಗೆ ಇವರು ಡೊನಾಲ್ಡ್ ಟ್ರಂಪ್ ಅವರ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಬೆಸ್ಟ್ ಇನ್ಫಾರ್ಮೇಷನ್ ಅಂದರೆ ಇವರಿಗೆ ಭಾಳ ಏನಿಲ್ಲ, 14 ಜನ ಮಕ್ಕಳಿದ್ದಾರೆ. ಇವರು ಓನರ್ ಇದ್ದಾರೆ ಟೆಸ್ಲಾ ಕಂಪ್ನಿಗೆ, ಟ್ವಿಟ್ಟರ್ ಕಂಪ್ನಿಗೆ, ಸ್ಪೇಸ್ ಕಂಪ್ನಿಗೆ, ಇನ್ನೂ ಹಲವಾರು ಕಂಪ್ನಿಗಳಿಗೆ ಓನರ್ ಆಗಿದ್ದಾರೆ. ಸೊ ದಟ್ ಇವರು ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಜಗತ್ತಿನ ಅತ್ಯದ್ಭುತವಾಗಿರ್ತಕ್ಕಂಥ ಶ್ರೀಮಂತರಾಗಿದ್ದಾರೆ. ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಹೋಗಿ ಅವ್ರಿಗೆ ಥ್ಯಾಂಕ್ಸ್ ಕೊಟ್ಟರಂದರೆ ನೀವು ತಿಳ್ಕೊಳ್ಳಿ ಎಷ್ಟು ಅವ್ರು ಗ್ರೇಟ್ ಅದಾರ ಅಂತೇಳಿ. ಜೊತೆಗೆ ಒಂದು ಸಂಗತ ಬಂದಿದೆ, ಭಾಳ ಚೆನ್ನಾಗಿದೆ. ಇದನ್ನು ನೀವು ಎಸ್ಸೆಯಲ್ಲಿ ಬಳಸ್ಕೋಬೋದು. ಉತ್ತರ ಪ್ರದೇಶದ ಎನ್ನಲಾದ ವಿಡಿಯೋ ತುಣುಕೊಂದು ಜಾಲತಾಣದಲ್ಲಿ ಹರಿದಾಡುತ್ತಿತ್ತು. ಒಂದು ಧರ್ಮದ ವ್ಯಕ್ತಿಯೊಬ್ಬನ ಮನೆಗೆ ಬೆಂಕಿ ಬಿದ್ದು 3 ಸಜೀವ ದಹನವಾಗಿದ್ದರು. ಇಂಥ ಪ್ರಕರಣಗಳು ಇನ್ನಷ್ಟು ಸಂಭವಿಸಬೇಕು ಎನ್ನುವ ಭಾವವನ್ನು ಮತ್ತೊಂದು ಧರ್ಮಕ್ಕೆ ಸೇರಿದ ಅದ್ಯಾರೋ ಪುಣ್ಯಾತ್ಮರು ಗೀಚಿ ಈ ಅಭಿಪ್ರಾಯ ಸರಿ ಎನ್ನುವರು ಇದನ್ನು ಹಂಚಿಕೊಳ್ಳಿ ಎಂದು ಹೇಳಿದರು. ಇದು ಮಾನವೀಯತೆಯ ಬಗ್ಗೆ ಎಸೆ ಬಂದಾಗ ಇಂಥವುಗಳನ್ನೆಲ್ಲ ನೀವು ಸ್ಟೋರಿ ರೂಪದಲ್ಲಿ ಮೊದಲು ಬರಿಬೋದು. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಎಸ್ಸೆ ಅಂದರೆ ಈ ಥರ ಬರೀಬೇಕು. ದಯೆ ಇಲ್ಲದ ಧರ್ಮ ಯಾವುದಯ್ಯ ಎಂದು ಪ್ರಶ್ನಿಸಿದರು. ಯಾರು? ಹಿಂದೆ ನಮ್ಮ ಬಸವಣ್ಣವರು. ಧರ್ಮ ಎಂಬುದು ದಯೆ ತಿರುಳಿನಿಂದ ಕೂಡಿದೆ ಎಂದು ಸಿದ್ಧಗಂಗಾ ಸ್ವಾಮೀಜಿಗಳು ಹೇಳಿದರು. ಈ ತರಹದ ವಚನಗಳನ್ನು ನಡುವೆ ಎಸ್ಸೆಯಲ್ಲಿ ಹಾಕ್ತಾ ಇರಬೇಕು. ಎಷ್ಟು ಚೆನ್ನಾಗಿ ಒಂದು ಕತೆ ಬರೆದಿದ್ದಾರೆ ನೋಡಿ. ಔರಂಗಜೇಬನು ದೊಡ್ಡ ಯುದ್ಧವನ್ನು ಮಾಡಿ ಮುಗಿಸಿಬಿಟ್ಟ. ಸಹಸ್ರಾರು ಜನರು ಶವಗಳು ನೆಲದಲ್ಲಿ ಬಿದ್ದಿದ್ದಾಗ ಅವನಿಗೆ ದಾಹ ಉಂಟಾಯಿತು. ಕುಡಿಯಲು ನೀರು ಸಿಗಲಿಲ್ಲ. ನೀರು ಹುಡುಕಿಕೊಂಡು ಹೋದಾಗ ಸನ್ಯಾಸಿಯೊಬ್ಬ ಕುಳಿತಿದ್ದು ಕಾಣಿಸಿತು. ಅವನ ಬಳಿ ಹೋಗಿ ನೀರು ಕೇಳಿದ. ಔರಂಗಜೇಬನಿಗೆ ಸನ್ಯಾಸಿ ನೀರು ಕೊಟ್ಟ. ದಾಹ ತಣಿಸಿದ. ಆಗ ಜೊತೆಗಿದ್ದ
ಆ ಒಂದು ಸನ್ಯಾಸಿಯ ಶಿಷ್ಯ ಕೇಳಿದ, ನೀವು ಅವನಿಗೆ ನೀರು ಕೊಟ್ಟಿರಾ? ಅವನು ಧರ್ಮ ವಿರೋಧಿ, ಕೊಲೆಪಾತಕ ಎಂದ. ಸನ್ಯಾಸಿ ಮುಗುಳ್ನಕ್ಕು, ನನಗದು ಗೊತ್ತಿತ್ತು, ಆದರೆ ಇಂಥ ಸಮಯದಲ್ಲಿ ನಾನು ಅವನಿಗೆ ನೀರು ಕೊಡದೆ ಸಾಯಲು ಕಾರಣನಾಗಿದ್ದರೆ ಅವನಿಗಿಂತ ದೊಡ್ಡ ಪಾತಕಿ ನಾನಾಗುತ್ತಿದ್ದೆ ಅಂತ ಹೇಳ್ತಾರೆ. ನೋಡಿ, ಭವಿಷ್ಯ ಎನ್ನುವುದು ಯುದ್ಧದಲ್ಲಿಲ್ಲ, ಬುದ್ಧನಲ್ಲಿದೆ ಅಂತಕ್ಕಂಥ ಮಾತು ಬರುತ್ತೆ. ಇವೆಲ್ಲನೂ ಕೂಡ ಎಥಿಕಲ್ ಎಸೆಗಳು ಬರ್ಬೋದು. ಆದಿಕವಿ ಪಂಪ ಹೇಳಿರ್ತಕ್ಕಂಥ ಮಾತನ್ನು ಸೇರಿಸಿದ್ದಾರೆ. ಮನುಷ್ಯ ಜಾತಿ ತಾನೊಂದೇ ವಲಂ, ಮಾನವ ಕುಲಂ ತಾನೊಂದೇ ವಲಂ ಅಂತ. ಈ ಥರದ ನೀವು ವಿಷಯಗಳನ್ನ ದಿನಪತ್ರಿಕೆ ಓದ್ತಾ ನಿಮ್ಮಲ್ಲಿ ಗಾದೆ ಮಾತುಗಳು, ವಚನಗಳು, ಮಹಾತ್ಮರ ನುಡಿಗಳು, ಸಣ್ಣ ಸಣ್ಣ ಕಥೆಗಳನ್ನು ನೀವು ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಸ್ಪೀಕರ್ ಇವರಿಗೆ ಯಾವ ಅಧಿಕಾರದ ಅಡಿಯಲ್ಲಿ ಸದಸ್ಯರನ್ನ ಅಮಾನತ್ ಮಾಡಿದರು? 18 ಜನರನ್ನ ಅಮಾನತ್ ಮಾಡಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಿ. ಯಾವ ಒಂದು ಅಧಿಕಾರದ ಬಲದಲ್ಲಿ ಅಮಾನತ್ ಮಾಡಿದರು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ತರಹದ ವಿಷಯ ವಸ್ತುಗಳನ್ನು ಪ್ರತಿದಿನ ನೀವು ಸಂಗ್ರಹಿಸ್ತಾ ಹೋದರೆ ನೀವು ಉತ್ತಮ ಪ್ರಬಂಧಕಾರರಾಗ್ತೀರಿ ಅಂತ ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದ್ದೀವಿ. ಶುಭರಾತ್ರಿ.